ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ವಿಡಿಯೋ KPSC GK ಕ್ವಶನ್ಸ್ಗಳನ್ನ ಕಂಟಿನ್ಯೂ ಮಾಡ್ತೀನಿ ಈ ಕ್ಲಾಸಲ್ಲೂ. ಸೊ ನೋಡಿ, ಫಸ್ಟ್ ಕ್ವಶನ್ ನೋಡಿದೆ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ. ಫಸ್ಟ್ ಪಟ್ಟಿಲಿ ಖಂಡಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಏನು 7 ಖಂಡಗಳು, ಇದರಲ್ಲಿ ಖಂಡಗಳನ್ನ ಕೊಟ್ಟಿದ್ದಾರೆ. ಸೆಕೆಂಡ್ ಪಟ್ಟಿಯಲ್ಲಿ ಅಲ್ಲಿ ಹರಿತಕ್ಕಂಥ ನದಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಹೊಂದಿಸಿ ಬರೀಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಖಂಡಗಳಂತ ನೋಡಿದಾಗ ಏಷ್ಯಾ, ದಕ್ಷಿಣ ಅಮೆರಿಕ, ಯುರೋಪ್, ಆಫ್ರಿಕಾ. ಸೊ 4 ಖಂಡಗಳಿಗೆ ಹರಿತಕ್ಕಂಥ ನದಿಗಳು ಯಾವುದಾದ್ರು ಅಂತ ನೋಡಿದಾಗ ಇಲ್ಲಿ ಏಷ್ಯಾ ಅಂತಕ್ಕಂಥ ಖಂಡದಲ್ಲಿ ಬರ್ತಕ್ಕಂಥದ್ದು ಅಮರ್ ಅಂತಕ್ಕಂಥ ನದಿ ಹರಿಯುತ್ತೆ ಏಷ್ಯಾ ಖಂಡದಲ್ಲಿ. ಇನ್ನು ದಕ್ಷಿಣ ಅಮೆರಿಕದಲ್ಲಿ ಬರ್ತಕ್ಕಂಥದ್ದು ಪರ ಅಂತಕ್ಕಂಥ ನದಿ ಹರಿಯುತ್ತೆ. ಯುರೋಪ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಡ್ಯಾನ್ಯೂಬ್ ನದಿ. ಆಫ್ರಿಕಾದಲ್ಲಿ ಬಂದು ನೈಗರ್ ಅಂತಕ್ಕಂಥ ನದಿ ಹರಿಯುತ್ತದೆ. ಸೊ ಏಷ್ಯಾದಲ್ಲಿ ಅಮರ್ ಅಂತಕ್ಕಂಥದ್ದು, ದಕ್ಷಿಣ ಅಮೆರಿಕದಲ್ಲಿ ಪರ ನದಿ ಹರಿಯುತ್ತೆ, ಯುರೋಪಲ್ಲಿ ಡ್ಯಾನ್ಯೂಬ್ ನದಿಗಳು, ಆಫ್ರಿಕಾದಲ್ಲಿ ನೈಗರ್ ಅಂತಕ್ಕಂಥ ನದಿ ಹರಿಯುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು ಪಟ್ಟಿ 1ರಲ್ಲಿ ಚಿಂತಕರನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅವರಿಗೆ ಸಂಬಂಧಿಸಿದಂಥ ಚಿಂತನಾ ಶಾಲೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿಲಿಯಂ ಜೋನ್ಸ್, KP ಜಯಸ್ಟಾಲ್, ಆಂಟೋನಿಯೋ, ಮತ್ತು ಓರಿಯೆಂಟಲಿಸ್ಟ್ ಶಾಲೆ, ರಾಷ್ಟ್ರೀಯವಾದದ ಶಾಲೆ, ಸಬಾಲ್ಟರ್ನ್ ಶಾಲೆ, ಆಧುನಿಕ ಶಾಲೆ. ಇಲ್ಲಿ ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು ಫಸ್ಟ್ ಒಂದು ಶಾಲೆ ಮಾಡೋದು ಓರಿಯೆಂಟಲಿಸ್ಟ್ ಶಾಲೆ ಅಂತಕ್ಕಂಥದ್ದು ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು. KP ಜಯಸ್ಟಾಲ್ ಅವರು ಆಧುನಿಕ ಶಾಲೆ. ಆಂಟೋನಿಯೋ ಅಂತಕ್ಕಂಥವ್ರು ಸಬಲ್ಟರ್ನ್ ಶಾಲೆ ಅಂತಕ್ಕಂಥ ಒಂದು ಶಾಲೆ ಚಿಂತಕರಾಗಿರ್ತಾರೆ. ವಿಲಿಯಂ ಜೋನ್ಸ್ ಓರಿಯೆಂಟಲಿಸ್ಟ್ ಶಾಲೆ, KP ಜಯಸ್ಟಾಲ್ ಅಂತಕ್ಕಂಥವ್ರು ಆಧುನಿಕ ಶಾಲೆ, ಆಂಟೋನಿಯೋ ಅಂತಕ್ಕಂಥವ್ರು ಸಬಲ್ಟರ್ನ್ ಶಾಲೆಯನ್ನು ಒಂದು ಸ್ಥಾಪನೆಯನ್ನು ಮಾಡುವಂಥ ಚಿಂತನೆಯನ್ನು ಮಾಡ್ತಾರೆ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ರೋಗಗಳನ್ನು ಕೊಟ್ಟಿದ್ದಾರೆ. ಆ ರೋಗಕ್ಕೆ ಕಾರಣವಾದಂತಹ ಒಂದು ವೈರಸ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕಾರಕ ಅಥವಾ ಕಾರಣಕರ್ತ ಕಾರಕ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರ ಆಗಿರಬಹುದು. ಸೊ ಈ ಒಂದು ರೋಗಗಳಿಗೆ ಸಂಬಂಧಿಸಿದಂಥ ಒಂದು ವೈರಸ್ನ ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ನೋಡಿ, ಡೆಂಗ್ಯೂ, ಮಲೇರಿಯಾ, ಕಾಲಾರ, ಸಿಡುಬು. ಸೊ ಡೆಂಗ್ಯೂ, ಮಲೇರಿಯಾ, ಕಾಲಾರ, ಸಿಡುಬು. ನೋಡಿ, ಕಾಲಾರ ಅನ್ನೋದಕ್ಕೆ ಆನ್ಸರ್ ನಾವು ನೋಡಿದಾಗ ವಿಬ್ರಿಯೋ ಕಾಲಾರೆ ಅಂತಕ್ಕಂಥದ್ದು. ಸೊ ಕಾಲಾರಾಗೆ ಕಾಲಾರೆ ಅಂತಕ್ಕಂಥ ಒಂದು ನೇಮ್ ಬಂದೇ ಬಿಡುತ್ತೆ ವೈರಸ್ಸು. ಸೊ ಕಾಲಾರಾಗೆ ವಿಬ್ರಿಯೋ ಕಾಲಾರೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಅಂತ ಒಂದು ಇದನ್ನು ನೋಡಿದಾಗ ಡೆಂಗ್ಯೂ ಅಂತಕ್ಕಂಥದ್ದು ನೀವು ನೋಡಿರ್ಬೋದು. ಡೆಂಗ್ಯೂ. ಸೊ ಡೆಂಗ್ಯೂ ಅಂತಕ್ಕಂಥದ್ದು ಬರೋದು ಏಡ್ಸ್ ಈಜಿಪ್ಟಿಯಿಂದ ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಮಲೇರಿಯಾ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಹೆಣ್ಣು ಅನಾಫಿಲಿಸ್ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಈ ಒಂದು ಮಲೇರಿಯಾ ಅಂತಕ್ಕಂಥದ್ದು ಬರುತ್ತೆ. ಉಳಿದಿರ್ತಕ್ಕಂಥ ಸಿಡುಬು ಬಂದು ವೈರಸ್ ವಾರಿಸೆಲ್ಲಾ ಅಂತಕ್ಕಂಥ ಒಂದು ವೈರಸ್ಸಿಂದ ಈ ಸಿಡುಬು ರೋಗ ಬರುತ್ತೆ. ಸೊ ಡೆಂಗ್ಯೂ ಬಂದು ಏಡ್ಸ್ ಈಜಿಪ್ಟಿ, ಮಲೇರಿಯಾ ಬಂದು ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಬರ್ತಕ್ಕಂಥದ್ದು, ಕಾಲಾರ ಬಂದು ವಿಬ್ರಿಯೋ ಕಾಲಾರೆ, ಸಿಡುಬು ಬಂದು ವೈರಸ್ ವಾರಿಸೆಲ್ಲಾ ಅಂತಕ್ಕಂಥ ಒಂದು ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ನಾವು ಇಲ್ಲಿ ಪಟ್ಟಿ 1 ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾರೆ? ಪಟ್ಟಿ 1ರಲ್ಲಿ ಔಷಧಿಗಳು ಅಥವಾ ರಾಸಾಯನಿಕಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅವಕ್ಕೆ ಸರಿ ಹೊಂದುವಂಥ ಅಥವಾ ಈ ಪಟ್ಟಿ 1ರಲ್ಲಿ ಏನು ಕೊಟ್ಟಿದೆ ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಬಳಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಪಟ್ಟಿ 2ರಲ್ಲಿ ಕೊಟ್ಟಿದ್ದಾರೆ. ಸೊ ಆಟ್ರೋಫಿನ್, ಈಥರ್, ನೈಟ್ರೋಗ್ಲಿಸರಿನ್, ಪೈರೆಥ್ರಿನ್ ಇದು ಔಷಧಿ ಮೆಡಿಸಿನ್ಸ್ಗಳು. ಯಾವುದೊಂದು ಕಾಯಿಲೆ ಅಥವಾ ತೊಂದರೆಗೆ ಈ ಒಂದು ಔಷಧಿ ಮೆಡಿಸಿನ್ಸ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಸ್ಥಾನಿಕ ಅನಸ್ತೇಷಿಯಾ, ಹೃದಯದ ತೊಂದರೆ, ಪ್ಯೂಪಿಲ್ ಮೀನ್ಸ್ ಕಣಿನಿಕೆಯ ವಿಸ್ತರಣೆ, ಸೊಳ್ಳೆ ನಿಯಂತ್ರಣ. ಸೊ ಇಷ್ಟು ಆಪ್ಷನ್ಸು ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಆಟ್ರೋಫಿನ್ ಅಂತಕ್ಕಂಥ ಏನೋ ಮೆಡಿಸಿನ್ ಇದೆ, ಇದು ಬಂದು ಕಣಿನಿಕೆಯ ವಿಸ್ತರಣೆ ಅಂತಕ್ಕಂಥ ಒಂದು ಕಾಯಿಲೆಗೆ ಔಷಧಿಯಾಗಿರುತ್ತೆ. ನೆಕ್ಸ್ಟ್ ಈಥರ್ ಬಂದು ಸ್ಥಾನಿಕ ಅನಸ್ತೇಷಿಯಾಗೆ ಒಂದು ಮೆಡಿಷನ್ನು. ನೈಟ್ರೋಗ್ಲಿಸರಿನ್ ಅಂತಕ್ಕಂಥದ್ದು ಹೃದಯದ ತೊಂದರೆಗೆ ಬಳಸ್ತಕ್ಕಂಥದ್ದು. ಪೈರೆಥ್ರಿನ್ ಅಂತಕ್ಕಂಥದ್ದು ಸೊಳ್ಳೆ ನಿಯಂತ್ರಣಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಮೆಡಿಷನ್ ಆಗಿರುತ್ತೆ. ಸೊ ನೋಡಿ, ಪಟ್ಟಿ 1ರಲ್ಲಿ ಸಾಗರ, ಕಂದಕ ಅಥವಾ ಕಡಲ ನಾಲೆಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಸಾಗರಗಳನ್ನು ಕೊಟ್ಟಿದ್ದಾರೆ. ಸೊ ಆ ಸಾಗರ ಕಂದಕಗಳು ಯಾವ ಒಂದು ಸಾಗರಕ್ಕೆ ಸೇರಿದಂಥ ಒಂದು ಕಂದಕಗಳು ಅಂತ ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ನಾವು ನೋಡೋದಾದರೆ ಆಲ್ಡ್ರಿಚ್ ಅಥವಾ ಟೊಂಗಾ ಕಂದಕ ಅಂತ ಫಸ್ಟ್ ಕೊಟ್ಟಿದ್ದಾರೆ. 2ನೇದು ಅಲೈಯುಟಿಯನ್ ಕಂದಕ, 3rd ಒನ್ ಬಂದು ಪ್ಯೂರ್ಟೋರಿಕೋ ಅಥವಾ ನಾರೆರ್ ಕಂದಕ, 4th ಒನ್ ಬಂದು ಸುಂಡಾ ಅಂತಕ್ಕಂಥ ಒಂದು ಕಂದಕ ಇದೆ. ಇದು ಯಾವ ಒಂದು ಸಾಗರಕ್ಕೆ ಸಂಬಂಧಪಟ್ಟಂಥ ಕಂದಕಗಳಾಗಿದ್ದಾವೆ ಅಂತ ಕೇಳಿದರೆ ಆಲ್ಡ್ರಿಚ್ ಅಥವಾ ಟೊಂಗಾ
ಕಂದಕ ಏನಿದೆ ಈ ಒಂದು ಕಂದಕ ಕಂಡುಬರೋದು ಸೌತ್ ಅಥವಾ ದಕ್ಷಿಣ ಪೆಸಿಫಿಕ್ ಸಾಗರ ಅಂತ ಏನು ಹೇಳ್ತೀವಿ. ಸೊ ಆ ಒಂದು ಇದರಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಂದಕ ಆಗಿರುತ್ತೆ. ನೆಕ್ಸ್ಟು ಅಲೆಯುಟಿಯನ್ ಕಂದಕ ಬಂದು ನಾರ್ತ್ ಅಥವಾ ಉತ್ತರ ಪೆಸಿಫಿಕ್ ಸಾಗರ, ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಂದಕ ಆಗಿರುತ್ತೆ. ಪ್ಯೂರ್ಟೋರಿಕೋ ಅಥವಾ ನಾರೆರ್ ಕಂದಕ ಬಂದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಸೌತ್ ಅಥವಾ ದಕ್ಷಿಣ ಇಂಡಿಯನ್ ಸಾಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಸುಂಡ ಅಂತಕ್ಕಂಥ ಒಂದು ಕಂದಕ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದ ನೆಕ್ಸ್ಟ್ ಕ್ವಶನ್ ಪಟ್ಟಿ 1ರಲ್ಲಿ ಮಹಾಜನಪದರು ಮತ್ತು ಪಟ್ಟಿ 2ರಲ್ಲಿ ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಕೋಸಲ, ಮಗಧ, ಅವಂತಿ, ವತ್ಸ. ಸೊ ಇದಕ್ಕೆ ಸಂಬಂಧಪಟ್ಟ ರಾಜಧಾನಿ ರಾಜಗೃಹ, ಶ್ರಾವಸ್ತಿ, ಕೌಶುಂಬಿ, ಉಜ್ಜಯಿನಿ. ಸೊ ಕೋಶಲ ಅಂತಕ್ಕಂಥ ಒಂದು ಮಹಾಜನಪದ ಅಲ್ಲಿ ಕಂಡು ಬರ್ತಕ್ಕಂಥ ರಾಜಧಾನಿ ಬಂದು ಶ್ರಾವಸ್ತಿ. ಮಗಧ ಬಂದು ರಾಜಗೃಹ, ಆವಂತಿ ಬಂದು ಉಜ್ಜಯಿನಿ, ವತ್ಸ ಬಂದು ಕೌಶುಂಬಿ. ಸೊ ವತ್ಸದಲ್ಲಿ ಕಂಡು ಬರ್ತಕ್ಕಂಥ ರಾಜಧಾನಿ ಕೌಶುಂಬಿ, ಆವಂತಿಲಿ ಉಜ್ಜಯಿನಿ, ಮಗಧದ ರಾಜಧಾನಿ ರಾಜಗೃಹ, ಕೋಶಲದ ರಾಜಧಾನಿ ಶ್ರಾವಸ್ತಿ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು ಪರಿಸರ ವ್ಯವಸ್ಥೆ ಮತ್ತು ಸಸ್ಯವರ್ಗದ ವಿಧಗಳು. ಸೊ ಯಾವ ಒಂದು ಸಸ್ಯವರ್ಗ ಯಾವ ಒಂದು ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಸೊ ಪರಿಸರ ವ್ಯವಸ್ಥೆ ಮೀನ್ಸ್ ವಾಯುಗುಣಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲಿ ಉಷ್ಣವಲಯದ ಹುಲ್ಲುಗಾವಲುಗಳು ಅಂತ ಏನಿದ್ದಾರೆ, ಉಷ್ಣವಲಯದ ಹುಲ್ಲುಗಾವಲುಗಳು, ಸಮಶೀತೋಷ್ಣ ಅರಣ್ಯಗಳು, ಉಷ್ಣವಲಯದ ಮಳೆ ಅರಣ್ಯ, ಸಮಶೀತೋಷ್ಣ ಹುಲ್ಲುಗಾವಲು. ಸೊ ಇದರ ವರ್ಗನೂ ಸಹ ಕೊಟ್ಟಿದ್ದಾರೆ. ಸಸ್ಯವರ್ಗಗಳ ವಿಧಗಳು ಸೆಲ್ವಾ, ಟೈಗಾ, ಸವನ್ನಾ, ಪಾಂಪಸ್ ಅಂತಕ್ಕಂಥ ಒಂದು ಸಸ್ಯವರ್ಗಗಳನ್ನು ಕೊಟ್ಟಿದ್ದಾರೆ. ಸೊ ಉಷ್ಣವಲಯದ ಹುಲ್ಲುಗಾವಲುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಸವನ್ನಾ ಅಂತಕ್ಕಂಥ ಸಸ್ಯವರ್ಗ, ಸಮಶೀತೋಷ್ಣ ಅರಣ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಟೈಗಾ, ಉಷ್ಣವಲಯದ ಮಳೆ ಅರಣ್ಯ ಬಂದು ಸೆಲ್ವಾ, ಸಮಶೀತೋಷ್ಣ ಹುಲ್ಲುಗಾವಲುಗಳು ಕಂಡು ಬರ್ತಕ್ಕಂಥದ್ದು ಪಾಂಪಸಲ್ಲಿ ಸಸ್ಯವರ್ಗದಲ್ಲಿ ಕಂಡುಬರುತ್ತೆ. ಸೊ ಉಷ್ಣವಲಯದ ಹುಲ್ಲುಗಾವಲುಗಳು ಬಂದು ಸವನ್ನ, ಸಮಶೀತೋಷ್ಣ ಅರಣ್ಯಗಳು ಟೈಗಾ, ಉಷ್ಣವಲಯದ ಮಳೆ ಅರಣ್ಯ ಬಂದು ಸೆಲ್ವಾ, ಸಮಶೀತೋಷ್ಣ ಹುಲ್ಲುಗಾವಲು ಬಂದು ಪಾಂಪಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಭಾರತೀಯ ಸಂವಿಧಾನದ ಲಕ್ಷಣಗಳು ಅಂದರೆ ಭಾರತಕ್ಕೆ ಸಂಬಂಧಪಟ್ಟಂಥ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳನ್ನು ಕೊಟ್ಟಿದ್ದಾರೆ. ಅದು ಆ ಒಂದು ವಿಷಯಗಳನ್ನು ಯಾವ ಒಂದು ದೇಶಗಳಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂಥ ಒಂದು ಆಪ್ಷನ್ಸ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಮೊದಲಿಗೆ ನೋಡೋದಾಗದಾಗ ಮೂಲಭೂತ ಹಕ್ಕುಗಳು, ಸಂಸದೀಯ ರೂಪ, ತುರ್ತು ಪರಿಸ್ಥಿತಿ ಉಪಬಂಧಗಳು, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಸೊ ಯಾವ ಒಂದು ದೇಶದಿಂದ ಯಾವ ಒಂದು ಸಂವಿಧಾನದ ವಿಷಯಗಳನ್ನು ಇಲ್ಲಿ ಎರವಲನ್ನು ಪಡೆಯಲಾಗಿದೆ. ಸೊ ನೋಡಿ, ಮೂಲಭೂತ ಹಕ್ಕುಗಳು ಅಂತ ಏನಿದೆ ಇದನ್ನು ನಾವು ಪಡ್ಕೊಂಡಿದ್ದು USA ಅಥವಾ ಅಮೇರಿಕ ಸಂಯುಕ್ತ ಸಂಸ್ಥಾನದಿಂದ ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಸಂಸದೀಯ ರೂಪ ಬಂದು ಯುನೈಟೆಡ್ ಕಿಂಗ್ಡಮ್, ತುರ್ತು ಪರಿಸ್ಥಿತಿ ಉಪಬಂಧಗಳು ಬಂದು ಜರ್ಮನಿಯಿಂದ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬಂದು ಐರ್ಲೆಂಡ್. ಸೊ ಮೂಲಭೂತ ಹಕ್ಕುಗಳು USA ಅಮೇರಿಕ, ಸಂಸದೀಯ ರೂಪ ಬಂದು ಯುನೈಟೆಡ್ ಕಿಂಗ್ಡಮ್ಮು, ತುರ್ತು ಪರಿಸ್ಥಿತಿ ಉಪಬಂಧಗಳು ಬಂದು ಜರ್ಮನಿಯಿಂದ ಪಡ್ಕೊಳ್ಳಲಾಗಿದೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ನಿಂದ ಎರವಲನ್ನು ಪಡೆಯಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ನು ಪಟ್ಟಿ 1ರಲ್ಲಿ ಅಲ್ಯೂಮಿನಿಯಂ ಸ್ಥಾವರಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಅಲ್ಯೂಮಿನಿಯಂ ಸ್ಥಾವರಗಳು ಯಾವ ಒಂದು ಸ್ಥಳದಲ್ಲಿ ಕಂಡು ಬರ್ತವೆ ಅಂತ ಕೇಳಿದ್ದಾರೆ. ಒಂದು ಸ್ಥಾವರಗಳು ಮತ್ತು ಸ್ಥಳಗಳನ್ನು ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಬಾಲ್ಕೋ, ಹಿಂದಾಲ್ಕೋ, ಇಂಡಿಯಲ್, ಮಾಲ್ಕೋ ಅಂತಕ್ಕಂಥ 4 ಅಲ್ಯೂಮಿನಿಯಂ ಸ್ಥಾವರಗಳನ್ನು ಕೊಟ್ಟಿದ್ದಾರೆ. ಸೊ ಬಾಲ್ಕೋ ಅಂತಕ್ಕಂಥ ಒಂದು ಅಲ್ಯೂಮಿನಿಯಂ ಸ್ಥಾವರ ಬಂದು ಕೋರ್ಬಾದಲ್ಲಿ ಕಂಡುಬರುತ್ತೆ. ಹಿಂದಾಲ್ಕೋ ಅಂತಕ್ಕಂಥದ್ದು ರೇಣುಕೋಟಲ್ಲಿ ಕಂಡು ಬರ್ತಕ್ಕಂಥದ್ದು, ಹಿಂದಾಲ್ ಅಂತಕ್ಕಂಥದ್ದು ಹಿರಾಕುಡಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಲ್ಯೂಮಿನಿಯಂ ಸ್ಥಾವರ, ಮಾಲ್ಕೋ ಬಂದು ಮೆಟ್ಟೂರಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಬಾಲ್ಕೋ ಕೋರ್ಬಾ, ಹಿಂದೋಲ್ಕೋ ಬಂದು ರೇಣುಕೋಟು, ಹಿಂದಾಲ್ ಬಂದು ಹಿರಾಕುಡ್, ಮಾಲ್ಕೋ ಬಂದು ಮೆಟ್ಟೂರಲ್ಲಿ ಕಂಡು ಬರ್ತಕ್ಕಂಥ ಈ 4 ಸಹ ತುಂಬ ಇಂಪಾರ್ಟೆಂಟು. ಇಷ್ಟನ್ನು ನೀವು ನೋಡ್ಕೊಳ್ಳಿ. ಸೊ ಇದರಲ್ಲಿ 4 ಕೊಡ್ಬೋದು ಅಥವಾ ಒಂದೊಂದನ್ನು ಸಹ ಕೊಡಬಹುದು. ಸೊ ಮತ್ತೆ ಇಲ್ಲೊಂದು ಕ್ವಶನ್ ಇದೆ, ಜಲಪಾತಗಳು ಮತ್ತು ದೇಶಗಳು. ಆಲ್ರೆಡಿ ನಾವು ನೋಡಿದ್ವಿ ಜಲಪಾತಗಳ ದೇಶಗಳು. ಸೊ ಅಲ್ಲಿ ಕೆಲವೊಂದು ಕೊಟ್ಟಿದ್ರು, ಇಲ್ಲಿ ಬೇರೆ ಇನ್ನು ಕೆಲವೊಂದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏಂಜಲ್ ಅಂತಕ್ಕಂಥ ವೆನಿಜುಲಾ ಅಂತಕ್ಕಂಥ ಒಂದು ಇದನ್ನು ಆಲ್ರೆಡಿ ನೋಡಿದ್ವಿ. ಸೊ ಏಂಜಿಲಾ ಅಂತಕ್ಕಂಥ ವೆನಿಜುಲಾ ಅಂತಕ್ಕಂಥ ಒಂದು ದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಜಲಪಾತ ಅಂತ ಈ ಒಂದು ಲಾಸ್ಟ್ ಒಂದು 2-3 ಹಿಂದಿನ ಕ್ವಶನ್ಸಲ್ಲಿ ನೋಡಿದ್ವಿ. ಸೊ ಹಾಗಾಗಿ ಅದನ್ನು ಮ್ಯಾಚ್ ಮಾಡಿದ್ವಿ. ಏಂಜಲ್ ಬಂದು ವೆನಿಜುಲಾ ಅಂತಕ್ಕಂಥದ್ದು. ಲ್ಯಾಂಗ್
ಪೋಸ್ ಅಂತಕ್ಕಂಥದ್ದು ನಾರ್ವೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟು ಮುತಾರಾಜಿ ಅಂತಕ್ಕಂಥದ್ದು ಜಿಂಬಾಬ್ವೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಟಗೆಲಾ ಬಂದು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು ಟಗೆಲಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ನಾವಿಲ್ಲಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಲೇಖಕರನ್ನ ಕೊಟ್ಟಿದ್ದಾರೆ. ಪುಸ್ತಕ ಮತ್ತು ಲೇಖಕರನ್ನ ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಮೇಘದೂತ, ಕಿರಾತಾರ್ಜುನೀಯಂ, ಕಾವ್ಯದಶ, ನೀತಿಶತಕಂ ಅಂತಕ್ಕಂಥ 4 ಪುಸ್ತಕಗಳು. ಅದರ ಲೇಖಕರು ಬಂದು ದಂಡಿ, ಭಾರವಿ, ಕಾಳಿದಾಸ, ಭರ್ತೃಹರಿ ಅಂತಕ್ಕಂಥ 4 ಲೇಖಕರನ್ನ ಕೊಟ್ಟಿದ್ದಾರೆ. ಮೇಘದೂತ, ಕಿರಾತಾರ್ಜುನೀಯಂ, ಕಾವ್ಯದಶ, ನೀತಿಶತಕಂ. ಸೊ ಇದನ್ನು ಬರ್ತಕ್ಕಂಥ ಲೇಖಕರು ಅಂತ ನೋಡಿದಾಗ ನಾವು ಇಲ್ಲಿ ಮೇಘದೂತ ಅಂತ ಏನಿದೆ ಇದು ಫಸ್ಟ್ ಬಂದು ಕಾಳಿದಾಸರದು ಫೇಮಸ್ಸು. ಕಾಳಿದಾಸರು ಬರೆದಿರ್ತಕ್ಕಂಥ ಒಂದು ಕೃತಿ ಪುಸ್ತಕ ಮೇಘದೂತ ಅಂತಕ್ಕಂಥದ್ದು. ಸೊ ನೆಕ್ಸ್ಟು ಕಿರಾತಾರ್ಜುನೀಯಂ ಅಂತಕ್ಕಂಥದ್ದು ಭಾರವಿಯವರು ಬರೆದಿರ್ತಕ್ಕಂಥದ್ದು. ಕಾವ್ಯದರ್ಶ ಬಂದು ದಂಡಿ ಬರೆದಿರ್ತಕ್ಕಂಥದ್ದು. ನೀತಿಶತಕಂ ಬಂದು ಭರ್ತೃಹರಿ ಅಂತಕ್ಕಂಥವ್ರು ಈ ಒಂದು ನೀತಿಶತಕಂ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದಾಗ ವನ್ಯಜೀವಿ ಅಭಯಧಾಮಗಳನ್ನು ಕೊಟ್ಟಿದ್ದಾರೆ. ಅವು ಇರ್ತಕ್ಕಂಥ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ. ಸೊ ಘಾನ ಪಕ್ಷಿಧಾಮ, ಘಟಪ್ರಭಾ ಪಕ್ಷಿಧಾಮ, ನೆಲಪಟ್ಟು ಪಕ್ಷಿಧಾಮ, ನಲ್ ಸರೋವರ ಪಕ್ಷಿಧಾಮ. ಸೊ ಇಲ್ಲಿ ಘಾನ ಪಕ್ಷಿಧಾಮ ಅಂತಕ್ಕಂಥದ್ದು ಭರತ್ಪುರದಲ್ಲಿ ಕಂಡುಬರ್ತಕ್ಕಂಥದ್ದು ಘಾನ ಪಕ್ಷಿಧಾಮ. ಘಟಪ್ರಭಾ ಪಕ್ಷಿಧಾಮ ಬಂದು ಬೆಳಗಾಂ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥದ್ದು. ನೆಲಪಟ್ಟು ಪಕ್ಷಿಧಾಮ ಬಂದು ನೆಲ್ಲೂರಲ್ಲಿ ಕಂಡುಬರ್ತಕ್ಕಂಥದ್ದು. ನಲ್ ಸರೋವರ ಪಕ್ಷಿಧಾಮ ಬಂದು ಅಹಮದಾಬಾದು. ಸೊ ಘಾನ ಬಂದು ಭರತ್ಪುರ, ಘಟಪ್ರಭಾ ಬಂದು ಬೆಳಗಾಂ, ನೆಲಪಟ್ಟು ಪಕ್ಷಿಧಾಮ ನೆಲ್ಲೂರು, ನಲ್ ಸರೋವರ ಪಕ್ಷಿಧಾಮ ಬಂದು ಅಹಮದಾಬಾದಲ್ಲಿ ಕಂಡುಬರ್ತಕ್ಕಂಥ ವನ್ಯಜೀವಿ ಅಭಯಾರಣ್ಯಗಳಾಗಿರ್ತವೆ. ಸೊ ನೆಕ್ಸ್ಟ್ ಕ್ವಶನ್ನು ಕ್ರಾಂತಿಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ಸ್ ಆಗಿದೆ. ಸೊ ಇದು ಆಲ್ರೆಡಿ ಒಂದು ಕ್ವಶನ್ ಬಂದಿತ್ತು, ಅಲ್ಲೂ ಕೆಲವೊಂದು ಇದನ್ನು ಕೊಟ್ಟಿದ್ರು, ಇಲ್ಲೇ ಬೇರೆ ಕೆಲವೊಂದು ಕೊಟ್ಟಿದ್ದಾರೆ. ಸೊ ಶ್ವೇತ ಅಂತ ಮೀನ್ಸ್ ಶ್ವೇತ ಅಂದರೆ ಬಿಳಿ ಅಂತ ಹೇಳ್ತೀವಿ. ಬಿಳಿ ಅಂತಂದರೆ ಹಾಲಿಗೆ ಸಂಬಂಧಪಟ್ಟಂಥ ಶ್ವೇತಕ್ರಾಂತಿ ಆಗಿರುತ್ತೆ, ಶ್ವೇತಕ್ರಾಂತಿ ಹಾಲು. ಇನ್ನು ನೀಲಿ ಕ್ರಾಂತಿ ಬಂದು ಮೀನುಗಾರಿಕೆ ಮತ್ಸ್ಯೋದ್ಯಮ ಅಂತ ಹೇಳ್ತೀವಿ. ಸೊ ಮೀನುಗಾರಿಕೆಗೆ ಸಂಬಂಧಪಟ್ಟಿದ್ದು ನೀಲಿ ಕ್ರಾಂತಿ ಆಗಿರುತ್ತೆ. ಹಳದಿ ಕ್ರಾಂತಿ ಎಣ್ಣೆಕಾಳುಗಳು ಸಹ ಇದು ಕ್ವಶನ್ಸ್ ಬಂದಿತ್ತು. ಸೊ ಹಳದಿ ಕ್ರಾಂತಿ ಬಂದು ಎಣ್ಣೆಕಾಳುಗಳು. ಇನ್ನು ಉಳಿದಿರ್ತಕ್ಕಂಥ ಸುವರ್ಣ ಕ್ರಾಂತಿ ಬಂದು ಹಣ್ಣುಗಳಿಗೆ ಸಂಬಂಧಪಟ್ಟಂಥ ಕ್ರಾಂತಿಯಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ಏಜೆನ್ಸಿಗಳು ಮತ್ತು ಕೇಂದ್ರ ಕಾರ್ಯಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏಜೆನ್ಸಿಗಳ ಬಗ್ಗೆ ಇನ್ನೂ ಒಂದು ಬೇರೆ ಒಂದು ಕ್ವಶನ್ ಹೇಳಿದ್ದೆ ನಾನು. ಸೊ ಇಲ್ಲೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಒಂದು ಕ್ವಶನ್ಸ್ ಇದೆ. ಏಜೆನ್ಸಿಗಳು ಮತ್ತು ಅದರಿರ್ತಕ್ಕಂಥ ಕೇಂದ್ರ ಸ್ಥಾನ ಅಥವಾ ಕೇಂದ್ರ ಕಚೇರಿ ಅಂತ ಹೇಳ್ಬಹುದು. ಸೊ FAO ಅಂತಕ್ಕಂಥ ಒಂದು ಅಂತಕ್ಕಂಥ ಒಂದು ಏಜೆನ್ಸಿ ಇರ್ತಕ್ಕಂಥದ್ದಲ್ಲಿ ILO, IFC, UNDP ಈ ಒಂದು ಏಜೆನ್ಸಿಗಳು ಕಂಡುಬರ್ತಕ್ಕಂಥ ಕಚೇರಿಗಳು ಯಾವುದ್ಯಾವುದು ಅಥವಾ ಕೇಂದ್ರ ಸ್ಥಳ ಯಾವುದು ಅಂತ ಹೇಳಿದಾಗ ನಾವು ಇಲ್ಲಿ FAO ಅಂತಕ್ಕಂಥದ್ದು ಕಂಡುಬರೋದು ರೋಮಲ್ಲಿ ಕಂಡುಬರುತ್ತೆ. FAO ರೋಮ್. ILO ಬಂದು ಜಿನೇವಾ. IFC ವಾಷಿಂಗ್ಟನ್ DC. UNDP ಅಂತಕ್ಕಂಥದ್ದು ನ್ಯೂಯಾರ್ಕ್ನಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ಇಲ್ಲಿ ಯಾವ ಒಂದು ಮಾಪಕಗಳನ್ನು ಕೊಟ್ಟಿದ್ದಾರೆ, ಯಾವ ಒಂದು ಇದಕ್ಕೆ ಅದು ಸರಿ ಹೊಂದುತ್ತೆ ಅಂತ ಕೇಳಿದ್ದಾರೆ. ಸೊ ಪೈರಾನೋಮೀಟರು, ಸೈಕ್ರೋಮೀಟರು, ಮಳೆ ಮಾಪಕ, ಅನಿಮೋಮೀಟರು. ಪೈರೋನೋಮೀಟರು, ಸೈಕ್ರೋಮೀಟರು, ಮಳೆ ಮಾಪಕ, ಅನಿಮೋಮೀಟರು. ಸೌರಪ್ರಕಾಶ, ವಾಯುಮಂಡಲದ ಆರ್ದ್ರತೆ, ಮಳೆ ಒತ್ತಡ, ಗಾಳಿಯ ದಿಕ್ಕು. ಇದನ್ನು ಅಳಿತಕ್ಕಂಥ ಮಾಪನಗಳು ಯಾವ್ಯಾವು ಅಂತ ಕೇಳಿದರೆ ಮಾಪಕಗಳು. ಸೊ ಇಲ್ಲಿ ಪೈರೋನೋಮೀಟರ್ ಅಂತಕ್ಕಂಥದ್ದು ಸೌರ ಪ್ರಕಾಶವನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಸೈಕ್ರೋಮೀಟರ್ ಬಂದು ವಾಯುಮಂಡಲದ ಆರ್ದ್ರತೆಗೆ ಯೂಸ್ ಮಾಡ್ತಕ್ಕಂಥದ್ದು. ಮಳೆ ಮಾಪಕ ಬಂದು ಮಳೆಯ ಒತ್ತಡ. ಸೊ ನೆಕ್ಸ್ಟ್ ಅನಿಮೋಮೀಟರ್ ಬಂದು ಗಾಳಿಯ ದಿಕ್ಕನ್ನು ಕಂಡುಹಿಡಿಯೋದಕ್ಕೆ ಮಾಡ್ತಕ್ಕಂಥ ಮಾಪಕ ಆಗಿರುತ್ತೆ. ಸೊ ಸೇಮ್ ಇದೆ. ಪೈರೋನೋಮೀಟರ್ ಬಂದು ಸೌರಪ್ರಕಾಶ, ಸೈಕ್ರೋಮೀಟರ್ ಬಂದು ವಾಯುಮಂಡಲದ ಆರ್ದ್ರತೆ, ಮಳೆ ಮಾಪಕ ಮಳೆ ಒತ್ತಡ, ಅನಿಮೋಮೀಟರ್ ಬಂದು ಗಾಳಿಯ ದಿಕ್ಕನ್ನು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಯುದ್ಧಗಳನ್ನು ಕೊಟ್ಟಿದ್ದಾರೆ. ಆ ಯುದ್ಧಗಳು ಯಾವ ಒಂದು ವರ್ಷದಲ್ಲಿ ಘಟಿಸಿದವು ಅಥವಾ ಘಟನೆಗಳನ್ನು ಕೊಟ್ಟಿದ್ದಾರೆ. ಸೊ ಯುದ್ಧಗಳು ಮತ್ತು ಘಟನೆಗಳು ಅಥವಾ ಯುದ್ಧಗಳು ಅವು ಸಂಬಂಧಿಸಿದಂಥ ವರ್ಷಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದಾಗ ನಾವು ಪ್ರಥಮ ಪಾಣಿಪತ್ ಕದನ ಅಂತಕ್ಕಂಥದ್ದು ನಡೆಯೋದು 1526ರಲ್ಲಿ ನಡೆಯುತ್ತೆ. ಪ್ರಥಮ ಪಾಣಿಪತ್ ಅಥವಾ ಮೊದಲನೇ ಪಾಣಿಪತ್ ಕದನ ಕ್ರಿಸ್ತಶಕ 1526ರಲ್ಲಿ ನಡೆಯುತ್ತೆ. ತೃತೀಯ ಪಾಣಿಪತ್ ಕದನ ಬಂದು
1761 ಕ್ರಿಸ್ತಶಕ 1761ರಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಎರಡನೇ ಪಾಣಿಪತ್ ಬಂದು 1556ರಲ್ಲಿ ನಡೆಯುತ್ತೆ ಎರಡನೇದು. ಮೂರನೇದು ಬಂದು ಕ್ರಿಸ್ತಶಕ 1761ರಲ್ಲಿ. ಇನ್ನು ಪ್ರಥಮ ಆಂಗ್ಲೋ ಮರಾಠ ಯುದ್ಧ ಬಂದು 1775ರಿಂದ 82ರಲ್ಲಿ ನಡೆಯುತ್ತೆ. ಇನ್ನು ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಯುದ್ಧ ಅಂತ ಹೇಳ್ತೀವಿ, ಇದು ಬಂದು ಕ್ರಿಸ್ತಶಕ 1565ರಲ್ಲಿ ನಡೆಯುತ್ತೆ. ತಾಳಿಕೋಟೆ ಯುದ್ಧ ಅಥವಾ ರಕ್ಕಸತಂಗಡಿ ಯುದ್ಧ. ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಏನಂತಂದರೆ ಪಟ್ಟಿ 1ರಲ್ಲಿ ಕಲ್ಲಿದ್ದಲು, ಕಬ್ಬಿಣದ ಹದಿರು, ಮೆಟಲ್ಸ್ಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದು ಇದರಲ್ಲಿ ಬಂದರೆ ಅದಕ್ಕೆ ಸಂಬಂಧಪಟ್ಟಂಥ ಹದಿರುಗಳನ್ನು ನಾವು ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಹದಿರುಗಳು ಸೊ ಕಲ್ಲಿದ್ದಲು, ಕಬ್ಬಿಣದ ಹದಿರು, ಬ್ಯಾಕ್ಸೈಟು, ಮ್ಯಾಂಗನೀಸು, ಅಲ್ಯೂಮಿನಿಯಮ್ಮು, ಪೈರೋಲುಸೈಟು, ಹೆಮಾಟೈಟು, ಆಂಥ್ರಸೈಟ್ ಅಂತ ಹೇಳಿದ್ದಾರೆ. ಕಲ್ಲಿದ್ದಲು ನೋಡಿ, ಕಬ್ಬಿಣದ ಹದಿರು ಅಂತ ನಾವು ಹೇಳಿದಾಗ ಕಬ್ಬಿಣದ ಹದಿರಲ್ಲಿ ಬರೆದು ಹೆಮಾಟೈಟು, ಮ್ಯಾಗ್ನೆಟೈಟು, ಸೊ ಈ ಥರ ಬರುತ್ತೆ. ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ 4 ಕಬ್ಬಿಣದ ಹದಿರುಗಳು. ಸೊ ಅದಕ್ಕೆ ಸಂಬಂಧಪಟ್ಟ ಹೇಳಿದಾಗ ಕಬ್ಬಿಣದ ಹದಿರು ಬಂದು ಹೆಮಾಟೈಟು, ಕಬ್ಬಿಣದ ಹದಿರಾಗಿರುತ್ತೆ. ಇನ್ನು ನೆಕ್ಸ್ಟು ಕಲ್ಲಿದ್ದಲಿಗೆ ಬಂದಾಗ ಆಂಥ್ರಾಸೈಟ್ ಅಂತಕ್ಕಂಥದ್ದಾಗಿರುತ್ತೆ. ಕಲ್ಲಿದ್ದಲಿನ ಹದಿರು ಬಂದು ಆಂಥ್ರಾಸೈಟು. ಇನ್ನು ಬಾಕ್ಸೈಟ್ನ ಹದಿರು ಬಂದು ಅಲ್ಯೂಮಿನಿಯಂ ಆಗಿರುತ್ತೆ. ಬಾಕ್ಸೈಟ್ನ ಹದಿರು ಅಲ್ಯೂಮಿನಿಯಮು. ಮ್ಯಾಂಗನೀಸ್ನ ಹದಿರು ಬಂದು ಪೈರೋಲುಸೈಟ್ ಅಂತಕ್ಕಂಥದ್ದು ಮ್ಯಾಂಗನೀಸ್ನ ಹದಿರಾಗಿರುತ್ತೆ. ಕಲ್ಲಿದ್ದಲು ಬಂದು ಆಂಥ್ರಾಸೈಟು, ಕಬ್ಬಿಣದ ಹದಿರು ಹೆಮಾಟೈಟು, ಬಾಕ್ಸೈಟ್ ಬಂದು ಅಲ್ಯೂಮಿನಿಯಮು, ಮ್ಯಾಂಗನೀಸ್ ಬಂದು ಪೈರೋಲುಸೈಟ್ ಅಂತಕ್ಕಂಥದ್ದು ಈ ಒಂದು ಹದಿರುಗಳು ಆಗಿರುತ್ತೆ. ಸೊ ಮತ್ತೆ ಪಂಗಡಗಳು ಮತ್ತು ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಪಂಗಡಗಳನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಏನಕ್ಕೆ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ ಅಂತ ಅಂದರೆ ನಾನು ಹೇಳಿದ ಹಾಗೆ ಇದು ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಆಗಿರೋದ್ರಿಂದ ಯಾವ ಒಂದು ಎಕ್ಸಾಮ್ಸಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ರು ಅನ್ನೋದಕ್ಕೋಸ್ಕರ ಈ ಒಂದು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಸೊ ನೋಡಿ, ಕೆಲವೊಂದು ಎಕ್ಸಾಮ್ಸಲ್ಲಿ ಕೆಲವೊಂದು ಕೊಡೋರೆ ಎಲ್ಲ ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವ ಒಂದು ಎಕ್ಸಾಮ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೋ ಆ ಒಂದು ಕ್ವಶನ್ಸ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಹಾಗಾಗಿ ಪಂಗಡಗಳು ಅಂತಕ್ಕಂಥ ಇಲ್ಲಿ 3 ಸರಿ ರಿಪೀಟ್ ಆಯಿತು ಕ್ವಶನು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳೇನಿದ್ದಾವೆ ಇದು ಸೇಮ್ ಆಗಿಲ್ಲ, ಬೇರೆ ಬೇರೆ ಇದೆ. ಸೊ ಹೀಗಾಗಿ ಇದು 3ನೇ ಕ್ವಶನ್ ಪಂಗಡಗಳು ಮತ್ತು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇದು 3ನೇ ಕ್ವಶನ್ನು. ಆದರೆ ಸೇಮ್ ಕ್ವಶನ್ಸ್ ಅಂತೂ ಆಗಿಲ್ಲ, ಇದು ಡಿಫ್ರೆಂಟ್ ಇದೆ. ಕೆಲವೊಂದು ಎಕ್ಸಾಮ್ಸಲ್ಲಿ ಕೆಲವೊಂದು ಥರ ಕೊಟ್ಟಿರ್ತಕ್ಕಂಥ ಒಂದು ಟೈಪು ನಿಮಗೆ ಇಲ್ಲಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಎಲ್ಲ ಕ್ವಶನ್ಸ್ಗಳನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ಬಿಲ್, ತಾರ್, ಗೊಂಡ, ತೋಡ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತೆರಾಯಿ, ನೀಲಗಿರಿ, ಬಸ್ತಾರ್, ಮಾಳ್ವಾ, ಛೋಟನಾಗ್ಪುರ್ ಪ್ರಸ್ತಾವನೆ ಕೊಟ್ಟಿದ್ದಾರೆ. ನಾವಿಲ್ಲಿ ತನಕ ನೋಡ್ತಿದ್ವಿ ಬಿಲ್, ತಾರ್, ಗೊಂಡ, ತೋಡ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳನ್ನು ನಾವು ನೋಡ್ತಾ ಇದ್ವಿ, ಯಾವ ಒಂದು ರಾಜ್ಯದಲ್ಲಿ ಯಾವ ಒಂದು ಪಂಗಡ ಕಂಡು ಬರುತ್ತೆ ಅಂತ. ಬಟ್ ಈ ಒಂದು ಕ್ವಶನ್ ಅಥವಾ ಈ ಒಂದು ಎಕ್ಸಾಮಲ್ಲಿ ಏನು ಕೊಟ್ಟಿದ್ದಾರೆ, ಪಂಗಡಗಳು ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇದಕ್ಕೆ ಆನ್ಸರ್ ನಾವು ನೋಡಿದಾಗ ನೋಡಿ, ಬಿಲ್, ತಾರ್, ಗೊಂಡ, ತೋಡರ ಬಂದು ತಮಿಳ್ನಾಡು ನಮ್ಗೆ ಗೊತ್ತು. ಸೊ ಬಟ್ ತಮಿಳ್ನಾಡು ಇಲ್ಲಿ ನಮಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಇದಕ್ಕೆ ಆನ್ಸರ್ನ ನಾವು ನೋಡಿದಾಗ ಫಸ್ಟ್ ಒನ್ ಏನಿದೆ ಬಿಲ್ ಅಂತಕ್ಕಂಥದ್ದು ಕಂಡು ಬರೋದು ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಬಿಲ್ ಅಂತಕ್ಕಂಥ ಜನರು. ಇನ್ನು ತಾರ್ ಜನರು ಕಂಡುಬರೋದು ತೆರಾಯಿ ಅಂತಕ್ಕಂಥ ಪ್ರದೇಶದಲ್ಲಿ ಕಂಡುಬರುತ್ತೆ. ಗೊಂಡರು ಬಂದು ಅಂತಕ್ಕಂಥ ಒಂದು ಇದು ಬಂದು ಬಸ್ತಾರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ತೋಡರು ಬಂದು ತೋಡ ಅಂತಕ್ಕಂಥವ್ರು ನೀಲಗಿರಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಂಗಡಗಳಾಗುತ್ತೆ. ಸೊ ಹಾಗಾಗಿ ನೀವು ಜಸ್ಟ್ ರಾಜ್ಯಗಳನ್ನ ನೋಡಿಕೊಂಡ್ರೆ ಸಾಲದು, ಅದಕ್ಕೆ ಸಂಬಂಧಪಟ್ಟಂಥ ಈ ಥರ ಕ್ವಶನ್ಸ್ಗಳನ್ನ ನೀವು ನೋಡಿದಾಗ ಅಥವಾ ಎಕ್ಸಾಮ್ಸಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನೀವು ನೋಡಿದಾಗ ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಯಾವ ಒಂದು ಬೇಸಿಸ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಅಂತಕ್ಕಂಥ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಪಂಗಡಕ್ಕೆ ಸಂಬಂಧಪಟ್ಟಂತೆ 3 ಕ್ವಶನ್ಸ್ ಬಂತು, ಅದೇ ರೀತಿ ಏಜೆನ್ಸಿಗಳ ಬಗ್ಗೆ ಸಂಬಂಧಪಟ್ಟಂತೆ 2 ಕ್ವಶನ್ ಬಂತು, ಜಲಪಾತಕ್ಕೆ ಸಂಬಂಧಪಟ್ಟಂತೆ 2 ಕ್ವಶನ್ ಬಂತು, ಇದೇ ರೀತಿ ಮತ್ತು ಕ್ರಾಂತಿಗಳಿಗೆ ಸಂಬಂಧಪಟ್ಟಂತೆ 2 ಕ್ವಶನ್ ಬಂತು. ಸೊ ನಾನೇನು ಮಾಡಿದ್ದೆ KPSC GK ಕ್ವಶನ್ಸ್ ಪೇಪರು. ಸೊ ಅದರಲ್ಲಿ ನೀವು ನೋಡಿದಾಗ ಆ ಒಂದು ಕ್ವಶನ್ಸ್ಗಳು ಯಾವ ಥರ ಬಂದಿದೆ ಅಂತಕ್ಕಂಥ ನಿಮಗೆ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಕ್ವಶನ್ಸ್ನ ನಾನು ರಿಪೀಟ್ ಮಾಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.